ಚೆಸ್ ಇತಿಹಾಸದಲ್ಲಿ ಭಾರತಕ್ಕೆ ಮತ್ತೊಂದು ಗರಿ ಮುಡಿಗೇರಿದೆ. ಭಾರತದ ಗುಕೇಶ್ ಮುಡಿಗೆ ವಿಶ್ವ ಚೆಸ್ ಚಾಂಪಿಯನ್ ಒಲಿದು ಬಂದಿದೆ. ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ ಗುಕೇಶ್. ಇದು ಎರಡನೇ ಭಾರತೀಯ ವಿಶ್ವ ಚಾಂಪಿಯನ್ಶಿಪ್ ಅನ್ನು ಗೆದ್ದಂಥ ಎರಡನೇ ಭಾರತೀಯ ಗುಕೇಶ್. ವಿಶ್ವನಾಥ್ ಆನಂದ್ ಬಳಿಕ ಗುಕೇಶ್ಗೆ ಚಾಂಪಿಯನ್ ಪಟ್ಟ ಒಲಿದು ಬಂದಿದೆ. ಗೆದ್ದಿದ್ದಾರೆ, ಗೆಲುವನ್ನು ದಾಖಲಿಸಿದ್ದಾರೆ, ಭಾರತಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಚೀನಾದ ಡಿಂಗ್ ಲಿರೆನ್ ವಿರುದ್ಧ ಗುಕೇಶ್ ಜಯ ಸಾಧಿಸಿದ್ದಾರೆ. ಹಾಲಿ ಚಾಂಪಿಯನ್ ಚೀನಾದ ಡಿಂಗ್ ಲಿರೆನ್ ಸೋಲು ಅನುಭವಿಸಿದ್ದಾರೆ. 18ನೇ ವಯಸ್ಸಿಗೆ ವಿಶ್ವದ ಚೆಸ್ ಚಾಂಪಿಯನ್ಶಿಪ್ ಆಗಿದ್ದಾರೆ ಗುಕೇಶ್. ಗುಕೇಶ್ ಗೆಲುವಿನ ಮೂಲಕ ಭಾರತಕ್ಕೆ ಮತ್ತೊಂದು ಕಿರೀಟ. Congratulations, Mukesh. Thank you. Incredible, and Gukesh is awesome. Words can't capture the significance of this moment, and there it is. ಎಸ್, ಗುಕೇಶ್ ವಿಶ್ವ ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ. ಅದರ ಹೈಲೈಟ್ಸ್ ಅನ್ನು ನೋಡೋದಾದರೆ, ಚಾಂಪಿಯನ್ಶಿಪ್ನ 14ನೇ ಪಂದ್ಯದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. 18 ವರ್ಷದ ವಯಸ್ಸಿನ ಗ್ರ್ಯಾಂಡ್ ಮಾಸ್ಟರ್ ಗುಕೇಶ್ಗೆ ಜಯ ಆಗಿದೆ. 32 ವರ್ಷ ವಯಸ್ಸಿನ ಹಾಲಿ ಚಾಂಪಿಯನ್ ಲಿರೆನ್ಗೆ ಸೋಲಾಗಿದೆ. ಗುಕೇಶ್ ಲಿರೆನ್ ನಡುವಿನ 13 ಪಂದ್ಯಗಳು ಡ್ರಾ ಆಗಿದ್ವು. 14ನೇ ಪಂದ್ಯದಲ್ಲಿ ಲಿರೆನ್ಗೆ ಸೋಲುಣಿಸಿದ್ದಾರೆ ಗುಕೇಶ್. 7.5 ಅಂಕ ಗಳಿಸಿ ವಿಶ್ವ ಚಾಂಪಿಯನ್ ಗುಕೇಶ್ ಆಗಿದ್ದಾರೆ. ನಿಜಕ್ಕೂ ಕೂಡ ಇದು ಭಾರತಕ್ಕೆ ಅತ್ಯಂತ ಹೆಮ್ಮೆಯ ವಿಷಯ. ಯಾಕೆಂತ ಹೇಳಿದ್ರೆ, ಸಿಂಗಾಪುರದಲ್ಲಿ ನಡೆದಂಥ ಈ ವರ್ಷದ ವಿಶ್ವ ಚಾಂಪಿಯನ್ಶಿಪ್ನ ಅಂತಿಮ ಪಂದ್ಯದ 14ನೇ ಸುತ್ತಿನಲ್ಲಿ ಈ ಸಾಧನೆಯನ್ನು ಮಾಡಿ ಭಾರತೀಯರೆಲ್ಲರೂ ಕೂಡ ಹೆಮ್ಮೆಯಿಂದ ಮತ್ತೊಮ್ಮೆ ವಿಶ್ವ ಚಾಂಪಿಯನ್ ಪಟ್ಟವನ್ನು ನಾವು ಅಲಂಕರಿಸಿದ್ದೇವೆ ಅಂತ ಹೇಳುವಂಥ ಗರ್ವದ ಮಾತುಗಳಿಗೆ ಗುಕೇಶ್ ಸಾಧನೆ ಕಾರಣವಾಗಿದೆ. ಈ ಹುಡುಗ 11 ವರ್ಷದವನಿದ್ದಾಗ ಒಂದು ಸಂದರ್ಶನ ನೀಡಿದ್ದ. ಆ ಸಂದರ್ಶನ ಈಗಲೂ ಕೂಡ ಅತ್ಯಂತ ವೈರಲ್ ಆಗ್ತಾ ಇದೆ. ನಾನು ಕಿರಿಯ ವಯಸ್ಸಿನ ವಿಶ್ವದ ಚೆಸ್ ಚಾಂಪಿಯನ್ ಆಗ್ತೀನಿ ಅಂತ 11 ವರ್ಷ ಇದ್ದಾಗಲೇ ಇವ್ರು ಹೇಳಿದರು ಗುಕೇಶ್. ಹಾಗೆ ಹೇಳಿ ಅದ ನಂತರ 7 ವರ್ಷಗಳಾಗಿದ್ದಾವೆ. 7 ವರ್ಷದಲ್ಲಿ ತಾನು ಅಂದುಕೊಂಡಿದ್ದಂಥ ಸಾಧನೆಯ ಮೆಟ್ಟಿಲನ್ನು ಹತ್ತಿ ಇದೀಗ ವಿಶ್ವಕ್ಕೆ ಚಾಂಪಿಯನ್ ಆಗಿ ಮಾದರಿಯಾಗಿದ್ದಾರೆ. 11 ವರ್ಷದ ಹುಡುಗ ಮಾತನಾಡಿದ್ದಂಥ ಮಾತುಗಳು 18 ವರ್ಷಕ್ಕೆ ಫಲಿತಾಂಶವನ್ನು ನೀಡಿದೆ ಅಂತ ಹೇಳಿದರೆ ಇದು ಸಾಮಾನ್ಯದ ಮಾತಲ್ಲ. ನಿಜಕ್ಕೂ ಕೂಡ ಅಪಾರವಾದ ಮಾನಸಿಕ ಮತ್ತು ದೈಹಿಕ ಗಟ್ಟಿತನವನ್ನು ತೋರಿಸಿ ಭಲೆ ಅನಿಸ್ಕೊಂಡಿದ್ದಾನೆ. ಭಾರಿ ತಾಳ್ಮೆ ಬೇಕು ಈ ಗೇಮ್ನಲ್ಲಿ. ನೋಡಿ, ಅವರ ಕೋಚ್ ಕೂಡ ವಿಷ್ಣು ಪ್ರಸನ್ನ ಅವರ ಕೋಚ್ ಅವರು ಹೇಳಿದಂತೆ, ಬಾಲ್ಯದಿಂದಲೂ ಕೂಡ ಗುಕೇಶ್ಗೆ ಒಂದೇ ಕನಸಿತ್ತು, ಅದು ವಿಶ್ವ ಚಾಂಪಿಯನ್ ಆಗೋದು. ಹಾಲಿ ಚಾಂಪಿಯನ್ ಡಿಂಗ್ ಅವರನ್ನು ಸೋಲಿಸಿ ಮಾಡಿದಂಥ ಈ ವಿಶ್ವ ದಾಖಲೆ ಇದೆಯಲ್ಲ, ಗ್ಯಾರಿ ಕ್ಯಾಸ್ಪರೋವ್ 1985ರಲ್ಲಿ 22 ವರ್ಷ ಇದ್ದಾಗ ಮಾಡಿದರು. ಈಗ ದಾಖಲೆಯನ್ನು ಸರಿಗಟ್ಟಿ ಆ ದಾಖಲೆಯನ್ನು ಮುರಿದಿದ್ದಾರೆ ಭಾರತದ ಹುಡುಗ. ಗ್ಯಾರಿ ಕ್ಯಾಸ್ಪರೋವ್ ದಾಖಲೆಯನ್ನು ಮುರಿದಿದ್ದಾರೆ. ನಿಜಕ್ಕೂ ಕೂಡ ಮೇ 28, 2006ರಲ್ಲಿ ಹುಟ್ಟಿದಂಥ ಗುಕೇಶ್ ಅವರ ತಂದೆ ವೈದ್ಯರು, ತಾಯಿ ಮೈಕ್ರೋಬಯಾಲಜಿಸ್ಟ್ ಆಗಿದ್ದರು. 7ನೇ ವಯಸ್ಸಿನಲ್ಲಿ ಚೆಸ್ ಕಲಿಯಲು ಆರಂಭ ಮಾಡಿದ್ರು ಇವರು. 7ನೇ ವಯಸ್ಸಿನಲ್ಲಿ ಪ್ರತಿಭೆಗೆ ನೀರೆರೆದು ಪೋಷಿಸಿದರು ಅವರ ತಂದೆ ತಾಯಿ. 12 ವರ್ಷಕ್ಕೆ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ಗುಕೇಶ್.
ಈ ಸಾಧನೆ ಇದೆಯಲ್ಲ ನಿಜಕ್ಕೂ ಕೂಡ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡುವಂಥ ಸಾಧನೆ ಇದು. ವಿಶ್ವನಾಥನ್ ಆನಂದ್ ನಂತರ ಈ ವಿಶ್ವ ಚಾಂಪಿಯನ್ ಪಟ್ಟ ಮತ್ತೆ ಭಾರತಕ್ಕೆ ಒಲಿದು ಬಂದಿದೆ. ಹೀಗಾಗಿ ಇಡೀ ಭಾರತೀಯರೆಲ್ಲರೂ ಕೂಡ ಗುಕೇಶ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಗುಕೇಶ್ ಅವರ ಫೋಟೋ, ಗುಕೇಶ್ ಅವರ ವಿಡಿಯೋನ ಸ್ಟೇಟಸ್ ಹಾಕ್ಕೊಂಡು ಅಭಿಮಾನವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಹಾಗೆ ನೋಡಿದರೆ ಈಗ ಭಾರತದಲ್ಲಿ ಗುಕೇಶ್ದೇ ಹವಾ ಶುರುವಾಗಿದೆ. ಭಾವುಕರಾಗಿದ್ದಾರೆ. ಗೆಲುವಿನ ನಂತರದಲ್ಲಿ ಸತತ 13 ಪಂದ್ಯಗಳನ್ನು ಡಿಂಗ್ ಲಿರೇನ್ ಜೊತೆ ಆಟವಾಡಿದಾಗ ನಂತರವೂ ಕೂಡ ವಿಡ್ರಾ ಆಗ್ತಾ ಇತ್ತು, ಡ್ರಾ ಆಗ್ತಾ ಇತ್ತು. ತಾಳ್ಮೆ ಕಳೆದುಕೊಳ್ಳಿಲ್ಲ, ಸಂಯಮ ಕಳೆದುಕೊಳ್ಳಿಲ್ಲ. ಅತ್ಯಂತ ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ, ಸಹನೆಯಿಂದ ಆಟವಾಡ್ತಾ ಹೋದಂಥ ಗುಕೇಶ್ ಅಂಥ ವಿಶ್ವ ಚಾಂಪಿಯನ್ ಲಿರೇನ್ನನ್ನು ಸೋಲಿಸಿ ಈಗ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದಾರೆ. ಇದು ಭಾರತಕ್ಕೆ ಅತ್ಯಂತ ಹೆಮ್ಮೆಯ ಸಂಗತಿ.